ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಕೂಡ ಸಿಗುತ್ತೆ ನಿಮಗೆ. ಜೊತೆಗೆ ಇನ್ನು ಮುಂದೆ ಸಂಸ್ಕೃತ ಸಂಧಿಗಳಲ್ಲಿ ಏನಾದರೂ ಉದಾಹರಣೆಗಳು ಕಡಿಮೆ ಕಂಡು ಬಂದರೆ ನಿಮಗೆ ಇಂದಿನ ವಿಡಿಯೋದಲ್ಲಿ ಈಗಾಗಲೇ ಹೇಳ್ದಂಗೆ ವಿಡಿಯೋದ ಕೊನೆಯಲ್ಲಿ ನನ್ನ ವಿದ್ಯಾರ್ಥಿಗಳಲ್ಲಿ ತುಂಬ ಚೆನ್ನಾಗಿ ಬರ್ದಿರೋ ಅಂಥದ್ದೊಂದು ಸ್ಕ್ಯಾನ್ ಮಾಡಿ ಹಾಕಿರ್ತೀನಿ. ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಉದಾಹರಣೆಗಳಿದೆ, ಪರೀಕ್ಷೆಗೆ ಕೇಳುವಂಥ ಉದಾಹರಣೆಗಳು, ಜೊತೆಗೆ ಟೈಪ್ ಮಾಡಿರೋಂಥವು ಕೂಡ ಉದಾಹರಣೆಗಳ ಪಟ್ಟಿಗಳೇ ಇದೆ. ವಿಡಿಯೋದ ಕೊನೆಯಲ್ಲಿ ನೋಡಿ. ಈಗ ಸಂಸ್ಕೃತ ಸಂಧಿ ನೋಡೋದಾದರೆ, ಸಂಸ್ಕೃತ ಪದಗಳೆರಡು ಸೇರಿ ಆಗುವ ಸಂಧಿಗೆ ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಈ ರೀತಿಯೆಲ್ಲ ಎಕ್ಸಾಮಲ್ಲೆಲ್ಲ ಕೇಳಲ್ಲ. ಆಗಲೇ ಹೇಳ್ದಂಗೆ ಯಾವ ಸಂಧಿ, ಉದಾಹರಣೆ ಪದ ಕೊಟ್ಟು ಅದು ಯಾವ ಸಂಧಿ ಆಗುತ್ತೆ, ಗುರುಪದೇಶ ಯಾವ ಸಂಧಿ, ಅದನ್ನು ಬಿಡಿಸೋದು ಹೆಂಗೆ, ಈ ಥರದ್ದು ಗೊತ್ತಿರಬೇಕಾಗುತ್ತೆ. ಸವರ್ಣ ದೀರ್ಘ ಸಂಧಿ ಅಂತ ನೋಡೋದಾದರೆ, ಸವರ್ಣ ದೀರ್ಘ ಸಂಧಿ ಅನ್ನೋ ಪದದಲ್ಲೇ ನಮಗೆ ಉತ್ತರ ಸಿಗುತ್ತೆ. ಸವರ್ಣ, ವರ್ಣ ಅನ್ನೋದು ತತ್ಸಮ ತದ್ಭವದಲ್ಲಿ ತಿಳ್ಕೊಬೋದು ನೀವು. ವರ್ಣ ಅಂದರೆ ಇಲ್ಲಿ ಅಕ್ಷರ, ಸವರ್ಣ ಅಂದರೆ ಒಂದೇ ಜಾತಿ ಅಕ್ಷರ, ಒಂದೇ ಶಬ್ದ ನೀಡುವ ಅಕ್ಷರ, ಈ ರೀತಿ ಕೂಡ ಹೇಳ್ಬೋದು. ಆ ಸ್ವರಾಕ್ಷರಗಳಲ್ಲಿ ಸವರ್ಣಾಕ್ಷರಗಳು ಅ, ಆ, ಇ, ಈ, ಉ. ಈ ಸವರ್ಣಾಕ್ಷರಗಳು ಕೂಡಿದಾಗ ದೀರ್ಘ ಆದರೆ, ಅಂದರೆ ಆ ಅಕ್ಷರಕ್ಕೆ ಆ ಅಕ್ಷರವೇ ಸೇರಿ ಕೂಡಿದಾಗ ದೀರ್ಘ ಆಗಬೇಕು. ಅದೇ ರೀತಿ ಈ ಅಕ್ಷರಕ್ಕೆ ಈ ಸೇರಿ ದೀರ್ಘ ಆದರೆ, ಅದೇ ರೀತಿ ಹೂ ಅಕ್ಷರಕ್ಕೆ ಹೂ ಸೇರಿ ದೀರ್ಘವಾದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಇನ್ನು ಡೆಫಿನೇಷನ್ ನೋಡೋದಾದರೆ, ಸಜಾತಿ ಸ್ವರಗಳಾದ ಅ, ಆ, ಇ, ಈ, ಉ ಸ್ವರಗಳು ಪರಸ್ಪರ ಸೇರಿ ದೀರ್ಘವಾಗುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಉದಾಹರಣೆಯಲ್ಲೂ ಕೂಡ ಸೂತ್ರ ಸಿಗುತ್ತೆ ನಿಮಗೆ. ಉದಾಹರಣೆ ನೋಡೋದಾದರೆ, ರೂಪ ಪ್ಲಸ್ ಅಂತರ, ರೂಪಾಂತರ. ಆ ಪ್ಲಸ್ ಆ ಇದೆ ಅಂದರೆ ರಸ್ವಸ್ವರ ಪ್ಲಸ್ ರಸ್ವಸ್ವರ, ಅದೇ ಥರ ಕೂಡಿಸಿದಾಗ ದೀರ್ಘ ಸ್ವರ ಆಗಿದೆ. ಇನ್ನು ಅದೇ ರೀತಿ ಸರ್ವ ಪ್ಲಸ್ ಅಧಿಕಾರಿ, ಸರ್ವಾಧಿಕಾರಿ ಎಲ್ಲ ನೋಡ್ಬೋದು. ಹಿಮ ಪ್ಲಸ್ ಆಲಯ ದೀರ್ಘ ಬರುತ್ತೆ, ಹಿಮಾಲಯ. ಅಂದರೆ ರಸ್ವದ ಜೊತೆಗೆ ರಸ್ವನೇ ಬರಬೇಕು ಅಂತೇನಿಲ್ಲ, ಕೂಡಿಸಿದಾಗ ಅದು ದೀರ್ಘ ಆಗಬೇಕು. ಇಲ್ಲಿ ರಸ್ವ ಪ್ಲಸ್ ರಸ್ವ ಬರಲಿ, ರಸ್ವ ಪ್ಲಸ್ ದೀರ್ಘ ಬರಲಿ, ದೀರ್ಘ ಪ್ಲಸ್ ರಸ್ವ ಬರಲಿ, ಎರಡು ದೀರ್ಘನೇ ಬರಲಿ. ಅಕ್ಷರಗಳು ಕೂಡಿಸಿದಾಗ ಕಂಪಲ್ಸರಿ ದೀರ್ಘ ಆದರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತೀವಿ. ಅಂದರೆ ಸೇಮ್ ಲೆಟರ್ ದೀರ್ಘ ಆಗಬೇಕು. ಇ ಪ್ಲಸ್ ಇ ಬಂದರೆ ಈನೇ ದೀರ್ಘ ಆಗಬೇಕು, ಆ ಪ್ಲಸ್ ಆ ಬಂದರೆ ಆ ಅಕ್ಷರವೇ ದೀರ್ಘ ಆಗಬೇಕು. ಅದೇ ರೀತಿ ಉ ಪ್ಲಸ್ ಉ ಬಂದರೆ ಉ ಅಕ್ಷರನೇ ದೀರ್ಘ ಆಗಬೇಕು. ಅದೇ ರೀತಿ ಈ ಅಕ್ಷರಕ್ಕೆ ದೀರ್ಘ ಆಗುವಂಥದ್ದು ರವಿ ಪ್ಲಸ್ ಇಂದ್ರ, ರವೀಂದ್ರ. ಗುರು ಪ್ಲಸ್ ಉಪದೇಶ, ಗುರೂಪದೇಶ. ಈ ರೀತಿ ಹೆಚ್ಚಿನ ಉದಾಹರಣೆಗಳು ನಿಮಗೆ ಕೊನೆಯಲ್ಲಿ ಸಿಗ್ತವೆ. ಏನಾದರೂ ನಿಮಗೆ ಡೌಟ್ ಅಂತ ಭಾವಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಗುಣಸಂಧಿ ಇನ್ನು ಎರಡನೆಯ ಸಂಧಿ, ಸಂಸ್ಕೃತದಲ್ಲಿ ಎರಡನೇ ಸಂಧಿ. ಆ ಗುಣಸಂಧಿಲೂ ಕೂಡ ಈಸಿಯಾಗಿ ಸೂತ್ರದ ಮೂಲಕ ನೆನ್ಪಿಟ್ಕೋಬೋದು. ಪೂರ್ವ ಪದದ ಕೊನೆಯಲ್ಲಿ ಏನಿರುತ್ತೆ ಆ ಅಕ್ಷರ ಇರಬೇಕು. ಪೂರ್ವ ಪದದ ಕೊನೆಯಲ್ಲಿರುವ ಆ ಅಕ್ಷರಕ್ಕೆ ಏನು ಉತ್ತರ ಪದದಲ್ಲಿ ಈ ಸೇರಿದ್ರೆ ಆ ಪ್ಲಸ್ ಈ ಆದರೆ ಕೂಡಿಸಿದಾಗ ಏ ಕಾರ ಬರುತ್ತೆ. ಕಾರ ಅಂದರೆ ಇಲ್ಲಿ ಅಕ್ಷರ, ಏ ಅಕ್ಷರ ಬರುತ್ತೆ. ಅದೇ ರೀತಿ ಇಲ್ಲಿ ಗುಣಸಂಧಿಯಲ್ಲಿ ಯಾವ ಪದ ತಗೊಂಡ್ರು ಪೂರ್ವ ಪದ ಕೊನೆಯಲ್ಲಿ ಆ ಅಕ್ಷರನೇ ಇರಬೇಕು. ಪೂರ್ವ ಪದದಲ್ಲಿ ಆ ಅಕ್ಷರಕ್ಕೆ ಆ ಪ್ಲಸ್ ಇ ಬಂದರೆ ಎ ಆಗುತ್ತೆ, ಆ ಪ್ಲಸ್ ಉ ಬಂದರೆ ಓ ಆಗುತ್ತೆ. ಅದೇ ರೀತಿ ಆ ಪ್ಲಸ್ ರು ಬಂದರೆ ಅರ್ಕಾರ, ಅರ್ಕಾವಳಿ ಬರುತ್ತೆ. ಉದಾಹರಣೆ ನೋಡೋದಾದರೆ, ಗಣ ಪ್ಲಸ್ ಈಶ, ಗಣೇಶ. ಲೋಕ ಪ್ಲಸ್ ಉಪದೇಶ, ಲೋಕೋಪದೇಶ. ರಾಜ ಪ್ಲಸ್ ಋಷಿ, ರಾಜರ್ಷಿ. ಹೀಗೆ ಬೇರೆ ಬೇರೆ ಉದಾಹರಣೆಗಳು ಕೂಡ ನೋಡ್ಬೋದು ನಾವು. ಸರ್ವೋದಯ, ಸೂರ್ಯೋದಯ, ದೀಪೋತ್ಸವ, ಸಹೋದರ, ಬೆಳಿಗ್ಗೆ ಇದ್ರೆ ಶುಭೋದಯ ಅದೆಲ್ಲ ಹೇಳ್ತೀವಿ. ಈ ಥರದ್ದೆಲ್ಲ ಹೇಳ್ತೀವಿ. ಅದೇ ರೀತಿ ಗಣೇಶ, ಇದ್ರ ಜೊತೆಗಿನ್ನು ಬೇರೆ ಬೇರೆ ಕೂಡ ನೋಡ್ಬೋದು. ಸುರೇಶ, ಈ ಥರದ್ದೆಲ್ಲ. ಇನ್ನು ಮಹರ್ಷಿ, ಸಿನಿಮಾ ಎಲ್ಲ ನೋಡಿರ್ತೀರಿ. ಮಹಾ ಪ್ಲಸ್ ಋಷಿ, ಮಹರ್ಷಿ.
ಎಲ್ಲ ಕೂಡ ನಾವು ಉದಾಹರಣೆಗಳನ್ನು ನೋಡ್ಬೋದು. ಇನ್ನು ಮುಂದಿನ ಸಂಧಿ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ನೋಡೋದಾದರೆ ವೃದ್ಧಿ ಸಂಧಿಯಲ್ಲೂ ಕೂಡ ಏನು ಪೂರ್ವಪದದ ಕೊನೆಯಲ್ಲಿ ಆ ಅಕ್ಷರವೇ ಇರಬೇಕು. ಆ ಪ್ಲಸ್ ಎ ಐ ಆದರೆ ಕೂಡಿಸಿದಾಗ ಐ ಬರುತ್ತೆ. ಅದೇ ರೀತಿ ಆ ಪ್ಲಸ್ ಓ ಔ ಬಂದರೆ ಕೂಡಿಸಿದಾಗ ಅವು ಬರಬೇಕು. ತುಂಬ ಸರಳವಾಗಿ ಸಿಂಪಲಾಗಿ ನೆನ್ಪಿಟ್ಕೊಳ್ಳೋದಾದರೆ ಸುಲಭವಾಗಿ ಐ ಔ ಅಕ್ಷರ ಕಂಡ್ರೆ ಆ ಸ್ವರ ಅಥವಾ ಶಬ್ದ ಅದರಲ್ಲಿದ್ದರೆ ಪದದಲ್ಲಿ ಒಂದು ಹಂತದಲ್ಲಿ ವೃದ್ಧಿ ಸಂಧಿ ಅಂತ ಹೇಳ್ಬೋದು. ಆದರೆ ಅದೇ ಸರಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸರಿ ಕೈ ಪ್ಲಸ್ ಅಲ್ಲಿ, ಕೈಯಲ್ಲಿ ವೃದ್ಧಿ ಸಂಧಿ ಆಗಲ್ಲ. ಈ ಥರ ಅಂದರೆ ಅದು ಎಲ್ಲಿ ಬರಬೇಕು? ಕೈ ಅನ್ನೋದ್ರಲ್ಲಿ ಐ ಮೊದಲೇ ಬಂದಿದೆ ಪೂರ್ವಪದದಲ್ಲಿ. ವೃದ್ಧಿ ಸಂಧಿಲ್ಲ ಆ ರೀತಿ ಅಲ್ಲ. ಆ ಪ್ಲಸ್ ಐ ಬರಬೇಕು. ಆ ರೀತಿ ಲೋಕ ಪ್ಲಸ್ ಏಕ ಲೋಕೈಕ ಅಥವಾ ಲೋಕ ಪ್ಲಸ್ ಐಕ ಅಂತ ಕೂಡ ಹೇಳ್ತೀವಿ. ಅದೇ ಥರ ಏಕ ಪ್ಲಸ್ ಏಕ ಏಕೈಕ, ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ನೆಕ್ಸ್ಟ್ ಅವು ಬರೋಂಥದ್ದು ವನ ಪ್ಲಸ್ ಔಷಧಿ ವನೌಷಧಿ, ದಿವ್ಯ ಪ್ಲಸ್ ಔಷಧಿ ದಿವ್ಯೌಷಧಿ. ಈ ಥರ ಎಲ್ಲ ಜಲ ಪ್ಲಸ್ ಔಗ ಜಲೌಗ. ಈ ರೀತಿ ನೋಡ್ತಾ ಹೋಗ್ತೀವಿ. ಹೆಚ್ಚಿನ ಪದಗಳು ಮುಂದೆ ನೋಡೋಣ. ನೆಕ್ಸ್ಟ್ ಎಣ್ಸಂಧಿ ನೋಡೋದಾದರೆ ಎಣ್ಸಂಧಿಯಲ್ಲಿ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಎಣ್ಸಂಧಿಯಲ್ಲಿ ಪೂರ್ವಪದದ ಕೊನೆಯಲ್ಲಿ ಏನಿರಬೇಕು? ಪೂರ್ವಪದದ ಕೊನೆಯಲ್ಲಿ ಎಣ್ಸಂಧಿಯಲ್ಲಿ ಈ ಅಕ್ಷರ ಬಂದರೆ ಪೂರ್ವಪದದ ಕೊನೆಯಲ್ಲಿ ಈ ಅಕ್ಷರ ಇರುತ್ತೆ. ಈ ಪ್ಲಸ್ ಅನ್ಯ ಸ್ವರ ಅಂದರೆ ಬೇರೆ ಸ್ವರ ಬರಬೇಕು. ಈ ಬಂದರೆ ಪೂರ್ವಪದದ ಕೊನೆಯಲ್ಲಿ ಈ ಬರಬಾರ್ದು. ಉತ್ತರ ಪದದಲ್ಲಿ ಈ ಪ್ಲಸ್ ಈ ಬಿಟ್ಟು ಬೇರೆ ಯಾವುದಾದ್ರು ಬರಲಿ. ಅನ್ಯ ಸ್ವರ ಅಂದರೆ ಬೇರೆ ಸ್ವರ. 13 ಸ್ವರಗಳಲ್ಲಿ ಬೇರೆ ಯಾವುದಾದ್ರು ಬರಲಿ. ಈ ಪ್ಲಸ್ ಅನ್ಯ ಸ್ವರ ಕೂಡಿಸಿದಾಗ ಏನಾಗುತ್ತೆ? ಯಾವತ್ತು ಬರುತ್ತೆ. ಅದೇ ರೀತಿ ಉ ಪ್ಲಸ್ ಅನ್ಯ ಸ್ವರ ವಾವತ್ತು ಬರುತ್ತೆ. ಅದೇ ರೀತಿ ರು ಪ್ಲಸ್ ಅನ್ಯ ಸ್ವರ ರಾವತ್ತು ಬರುತ್ತೆ. ಉದಾಹರಣೆ ನೋಡೋದಾದರೆ ಅತಿ ಪ್ಲಸ್ ಅಂತ, ಈ ಪ್ಲಸ್ ಆ ಇದೆ ಅಂದರೆ ಬೇರೆ ಸ್ವರ ಈ ಬಿಟ್ಟು. ಅತ್ಯಂತ ಆಯಿತು, ಅತ್ಯುತ್ತಮ ಅತ್ಯುನ್ನತ ಇತ್ಯಾದಿ. ಈ ಥರ ಎಲ್ಲ ಪದಗಳನ್ನು ನೋಡ್ತಾ ಹೋಗ್ತೀವಿ. ಜಾತ್ಯತೀತ ಕೋಟಿನ ಕೋಟಿ. ಇನ್ನು ಮನು ಪ್ಲಸ್ ಅಂತರ ಮನ್ವಂತರ, ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ, ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ. ಇಂಥದ್ದೆಲ್ಲ ಹೊಸ ಪದಗಳನ್ನೆಲ್ಲ ಇಲ್ಲಿ ನೋಡ್ಬೋದು. ಮಾತೃ ಪ್ಲಸ್ ಅಂಶ ಮಾತೃಂಶ. ಈ ಥರ ನೆಕ್ಸ್ಟು ಜಸ್ವ ಸಂಧಿ ನಾವು ನೋಡೋದಾದರೆ ಜಸ್ವ ಸಂಧಿ ಆದೇಶ ಸಂಧಿ ಒಟ್ಟಿಗೆ ಬರ್ಕೊಂಡು ಲೆಫ್ಟ್ ಸೈಡು ರೈಟ್ ಸೈಡಲ್ಲಿ ಬರ್ಕೊಂಡ್ರೆ ಈಸಿಯಾಗಿ ಎರಡರಲ್ಲೂ ಏನು ವ್ಯತ್ಯಾಸ ಇದೆ ಅಂತಂದೇಳಿ ನೀವು ಆ ರೀತಿಯೂ ಅಭ್ಯಾಸ ಮಾಡ್ಬೋದು. ಬರ್ಕೊಂಡ್ರೆ ಆದೇಶ ಸಂಧಿ ಜಸ್ವ ಸಂಧಿಯಲ್ಲಿ ಏನು ಬದಲಾವಣೆ ಇದೆ? ಆದೇಶ ಸಂಧಿಯಲ್ಲಿ ನಾವು ಉತ್ತರ ಪದದಲ್ಲಿ ಕಾತಾಪಗಳನ್ನು ನೋಡ್ತೀವಿ. ಆದರೆ ಜಸ್ವ ಸಂಧಿಯಲ್ಲಿ ಏನು ಪೂರ್ವ ಪದದಲ್ಲಿ ಕಚಠತಪಗಳನ್ನು ನೋಡ್ತೀವಿ. ಪೂರ್ವ ಪದದಲ್ಲಿ ಕಚಠತಪಗಳಿದ್ದರೆ ಅವು ಕೂಡಿದಾಗ ಏನಾಗ್ತವೆ? ಘ ದಬಗಳಾಗ್ತವೆ. ಅಂದರೆ ಉತ್ತರ ಪದದಲ್ಲಿ ಯಾವುದಾದ್ರೂ ಅಕ್ಷರ ಬರ್ಬೋದು. ಅದಕ್ಕೆ ಏನು ಪೂರ್ವ ಪದ ಮಾತ್ರ ನೋಡ್ಬೇಕು ನಾವು. ಪೂರ್ವ ಪದದಲ್ಲಿ ಖ ಕೂಡಿದಾಗ ಗಜಡದ ಬಳಾಗ್ತವೆ. ಕ ಅಕ್ಷರಕ್ಕೆ ಗ ಬರೋಂಥದ್ದು ಉದಾಹರಣೆ ನೋಡೋದಾದರೆ ವಾಕ್ ಪ್ಲಸ್ ಈಶಾ ವಾಗೀಶ. ಅದೇ ರೀತಿ ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಅಂದರೆ ನಮ್ಮನ್ನೆಲ್ಲರನ್ನು ಮಾತಾಡ್ಸೋಕ್ಕೆ ಶಕ್ತಿ ಇರೋಂಥ ದೇವಿ, ನಮಗೆ ಮಾತಿನ ಶಕ್ತಿ ಕೊಡೋಂಥದ್ದು, ಬರವಣಿಗೆ ಶಕ್ತಿ ಕೊಡೋಂಥ ದೇವಿ ವಾಗ್ದೇವಿ. ವಾಕ್ ಅಂದರೆ ಇಲ್ಲಿ ಇಂಗ್ಲೀಷಲ್ಲಿ ಹೇಳೋ ಥರ ನಡೆಯೋದಲ್ಲ, ವಾಕ್ ಮಾಡೋದಲ್ಲ. ವಾಕ್ ಅಂದರೆ ಕನ್ನಡದಲ್ಲಿ ಮಾತು, ವಾಗ್ಮಿ, ವಾಕ್ ಚಾತುರ್ಯ ಉಳ್ಳವರು ಹಿಂಗೆಲ್ಲ ಹೇಳ್ತಿರ್ತೀವಿ. ಆ ಥರ ಇಲ್ಲಿ ವಾಗ್ದೇವಿ ಅಥವಾ ವಾಗೀಶ ಅಂತ ತಗೋಬೋದು. ವಾಗ್ದೇವಿ ಅಂದರೆ ಯಾರು ಅಂತ ಗೊತ್ತಾಗಿರ್ಬೋದು ನಿಮಗೆ. ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನೆಕ್ಸ್ಟ್ ಉದಾಹರಣೆ ಅಚ್ ಪ್ಲಸ್ ಅಂತ ಅಜಂತ. ಅದೇ ರೀತಿ ಷಟ್ ಪ್ಲಸ್ ಅಂಗ ಷಡಂಗ, ಸತ್ ಪ್ಲಸ್ ಆನಂದ ಸದಾನಂದ, ಅಫ್ ಪ್ಲಸ್ ದಿ ಅಬ್ದಿ. ಈ ರೀತಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿಯಲ್ಲಿ ನಾವು ಅನುನಾಸಿಕ ಅಕ್ಷರಗಳನ್ನು ನೆನಪು ಮಾಡ್ಕೋಬೇಕು. ಅನುನಾಸಿಕ ಅಕ್ಷರಗಳು ಯಾವುವು? ಮೂಗಿನ ಸಹಾಯದಿಂದ ಹೇಳುವಂಥವು. ಜ್ಞಾನ ನಾಮ.
ಈ ಥರ ಇಲ್ಲಿ ಕ ಚ ಟ ತಪಗಳು ಎಲ್ಲಿರಬೇಕು? ಪೂರ್ವಪದದ ಕೊನೆಯಲ್ಲಿರಬೇಕು. ಪೂರ್ವಪದದ ಕೊನೆಯಲ್ಲಿ ಕ ಚ ಟ ತಪಗಳಿದ್ದು ಅವಕ್ಕೆ ಉತ್ತರ ಪದದಲ್ಲಿ ಎಂಥದ್ದು ಅನುನಾಸಿಕ ಅಕ್ಷರದ ಯಾವುದಾದ್ರೂ ಒಂದು ಅಕ್ಷರ ಬರ್ಬೋದು. ಮಾ ಅಕ್ಷರ ಬರುತ್ತೆ ಯಾವಾಗಲೂ. ಕೂಡಿದಾಗ ಅದರದ್ದೇ ಅನುನಾಸಿಕ ಅಕ್ಷರ ಬರಬೇಕು. ಅವಾಗ ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ. ಏನು? ವಾಕ್ ಪ್ಲಸ್ ಮಯ. ಕ ಅಕ್ಷರದ ವರ್ಗದ್ದೇ ಬರುತ್ತೆ ನೋಡಿ, ವಾಗ್ಮಯ ಅಂತಂದೇಳಿ. ಅದೇ ರೀತಿ ಷಟ್ ಪ್ಲಸ್ ಮುಖ, ಷಣ್ಮುಖ ಅಂತಂದೇಳಿ. ಷಣ್ಮುಖ ಯಾರಿರ್ಬೋದು ಅಂತ ನೀವು ಕಮೆಂಟಲ್ಲಿ ಮಾಡ್ಬೋದು, ತಿಳಿಸ್ಬೋದು. ಚಿತ್ ಪ್ಲಸ್ ಮಯ, ಚಿನ್ಮಯ. ಸಂಪತ್ ಪ್ಲಸ್ ಮೂಲ, ಸಂಪನ್ಮೂಲ. ಎಲ್ಲ ನೋಡ್ತಾ ಹೋಗ್ತೀವಿ. ಇನ್ನು ಹೆಚ್ಚಿನ ಉದಾಹರಣೆಗಳು ಆಗಲೇ ಹೇಳ್ದಂಗೆ ಮುಂದೆ ನೀಡಿದ್ದೀನಿ ನೋಡಿ. ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಬರೆದಿದ್ರು. ಆ ಬರವಣಿಗೆಯನ್ನು ಕೂಡ ಸ್ಕ್ಯಾನ್ ಮಾಡಿ ನಿಮಗೆ ನೀಡ್ತಾ ಇದ್ದೀನಿ. ಅದ್ರ ಜೊತೆಗೆ ಉದಾಹರಣೆಗಳ ಪಟ್ಟಿ ಬಿಡಿಸಿರೋದು, ಅದು ಯಾವ ಸಂಧಿ ಅಂತಿರೋದು, ಪರೀಕ್ಷೆಗಳಿಗೋಸ್ಕರ ಎಷ್ಟೊಂದು ಪದಗಳಿದೆ. ಪ್ರಮುಖವಾದ ಪದಗಳು ಪರೀಕ್ಷೆಗಳಲ್ಲಿ ಕೇಳಿರೋವಂಥದ್ದು, ಮುಂದೆ ಬರಲಿರೋವಂಥವು, ಅವನ್ನೆಲ್ಲ ಕೇಳಿ ತಿಳ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದೆ ಜೊತೆಗೆ ಬೇರೆ ಬೇರೆ ವ್ಯಾಕರಣಾಂಶಗಳ ವಿಡಿಯೋಗಳು ಕೂಡ ಇವೆ. ತತ್ಸಮ, ತದ್ಭವ, ಸಮಾಸ, ವಿಭಕ್ತಿ ಪ್ರತ್ಯಯ, ಕ್ರಿಯಾಪದ, ಧಾತು, ವಿದ್ಯಾರ್ಥಕ ಎಲ್ಲ ಕೂಡ ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.